ಎರಡು ತನಿಖಾ ಸಂಸ್ಥೆಗಳಿಂದ ನಟಿ ರನ್ಯಾ ಸ್ಮಗ್ಲಿಂಗ್ ಕೇಸ್ ತನಿಖೆ ಮತ್ತಷ್ಟು ಚುರುಕು ಕಾಣ್ತಾ ಇದೆ. ಒಂದು ಕಡೆ ಡಿಆರ್ಐ ಅಧಿಕಾರಿಗಳು, ಮತ್ತೊಂದು ಕಡೆ ಸಿಬಿಐ ಟೀಮ್ನಿಂದ ಕೂಡ ತನಿಖೆ ನಡೀತಾ ಇರೋದು. ಸಿಬಿಐ ಅಧಿಕಾರಿಗಳು ಕೂಡ ಈಗ ಈ ಕೇಸ್ನಲ್ಲಿ ಎಂಟ್ರಿ ಆಗಿದ್ದಾರೆ. ಸಿನಿಮಾ ಸ್ಟೈಲ್ನಲ್ಲಿ ನಡೆಯುತ್ತಿದ್ದಂಥ ಸ್ಮಗ್ಲಿಂಗ್ ಬಗ್ಗೆ ತನಿಖೆ ಮತ್ತಷ್ಟು ವೇಗವನ್ನು ಪಡೆದುಕೊಳ್ತಾ ಇದೆ. ನಟಿಯನ್ನೇ ಸ್ಮಗ್ಲಿಂಗ್ಗೆ ಯಾಕೆ ಬಳಸ್ಕೊಳ್ತಾ ಇತ್ತು ಅನ್ನೋದರ ಬಗ್ಗೆ, ಅಂದರೆ ಒಂದು ಗ್ಯಾಂಗ್ ಅಂತ ಅಂತೂ ಇದ್ದೇ ಇರುತ್ತೆ, ಒಬ್ಬರೇ ಮಾಡೋದಕ್ಕಾಗಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಅವ್ರು ಯಾರ್ಯಾರು ಈ ನಟಿಯನ್ನು ಯಾಕೆ ಬಳಸ್ಕೊಳ್ತಾ ಇದ್ರು ಅದಕ್ಕೆ ಸಂಬಂಧಿಸಿದಂತೆ ತನಿಖೆ ನಡೀತಾ ಇದೆ. ಡಿಆರ್ಐ ಅಧಿಕಾರಿಗಳು, ಸಿಬಿಐ ಅಧಿಕಾರಿಗಳು ಎರಡೂ ಕಡೆ ಕೂಡ ತನಿಖೆ ನಡೀತಾ ಇರೋದು. ಸ್ಮಗ್ಲಿಂಗ್ ಸಿಂಡಿಕೇಟ್ ಬಯಲಾಗುವಂಥ ಸಾಧ್ಯತೆ ಇದೆ. ಇದರಲ್ಲಿ ಯಾರ್ಯಾರು ಸಿಲುಕಾಕೊಂಡಿದ್ದಾರೆ, ನಟಿ ಜೊತೆಗೆ ಯಾರ್ಯಾರು ಕಾಂಟ್ಯಾಕ್ಟ್ನಲ್ಲಿದ್ದಾರೆ, ಏನೇನು ವ್ಯವಹಾರಗಳನ್ನ ನಡೆಸಿದ್ದಾರೆ, ಈಗ ಅಂಥವ್ರ ಎದೆಯಲ್ಲಿ ನಡುಕ ಶುರುವಾಗಿರುತ್ತೆ. ನಾವು ತಗ್ಲಾಕೊಳ್ತೀವಲ್ವಾ, ನಟಿ ಅಂತೂ ಸಿಕ್ಕಾಕೊಂಡಿದ್ದಾಳೆ ರನ್ಯಾ, ಅವ್ರ ಜೊತೆಗೆ ನಾವು ಸಿಲುಕಾಕೊಳ್ತೀವಿ, ನಾವು ಕೂಡ ತನಿಖೆಯನ್ನು ಫೇಸ್ ಮಾಡಬೇಕು ಅನ್ನುವಂಥ ಕಾರಣಕ್ಕೆ ಈಗ ಎಲ್ರಿಗೂ ಕೂಡ, ಅಂದರೆ ಅವ್ರ ಜೊತೆಲಿ ಯಾರ್ಯಾರು ಕಾಂಟ್ಯಾಕ್ಟ್ನಲ್ಲಿದ್ದಾರೆ, ಈ ವ್ಯವಹಾರಗಳಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವರಿಗಂತೂ ಭಯ ಶುರುವಾಗಿರುತ್ತೆ. ಕಾರಣ 17.9 ಕೋಟಿ ಮೌಲ್ಯದ ಚಿನ್ನದ ಬಿಸ್ಕತ್ಗಳನ್ನು ಅವ್ರು ತೆಗೆದುಕೊಂಡು ಬಂದಿದ್ದು. ಹಿಂದೆ ಕೂಡ ಇದೇ ರೀತಿಯಾಗಿ ದುಬೈಗೆ ಹೋಗ್ತಾ ಇದ್ರಂತೆ, ಹೋದಾಗ್ಲೆಲ್ಲ 12 ಲಕ್ಷ ಕಮಾಯಿ ಮಾಡ್ಕೊಂಡು ಬರ್ತಾ ಇದ್ರಂತೆ. ಹಾಗಾಗಿ ಇದೆಲ್ಲದನ್ನು ಕೂಡ ಈಗ ಡಿಆರ್ಐ ಹಾಗೂ ಸಿಬಿಐ ಅಧಿಕಾರಿಗಳು ತನಿಖೆ ನಡೆಸಿ ಇದೆಲ್ಲದನ್ನು ಹೊರಗೆ ತರಬೇಕು ಅಂತ ಟ್ರೈ ಮಾಡ್ತಿದ್ದಾರೆ. ಹಾಗಾಗಿ ರನ್ಯಾ ಜೊತೆ ಈಗ ಸಂಪರ್ಕದಲ್ಲಿದ್ದಂಥವರಿಗೆಲ್ಲ ಭಯ ಶುರುವಾಗ್ತಾ ಇದೆ. ಅವರೆಲ್ಲರೂ ಕೂಡ ತನಿಖೆ ಕರೀತಾರೆ ಅನ್ನುವಂಥ ಕಾರಣಕ್ಕೆ ಏನು ಮಾಡೋದು, ನಾವು ಹೇಗೆ ಸೇಫ್ ಆಗೋದು ಅನ್ನೋದ್ರ ಬಗ್ಗೆ ಅವ್ರಿಗೆ ಯೋಚನೆ ಮಾಡ್ತಿದ್ದಾರೆ. ಸದ್ಯಕ್ಕೆ ನಟಿ ರನ್ಯಾ ರಾವ್ ಅಂತೂ ಒಪ್ಕೊಂಡಿದ್ದಾರೆ, ಹೌದು ನಾನು ಫ್ರೀಲಾನ್ಸರ್ ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿ ಕೆಲಸ ಮಾಡ್ತಾ ಇದ್ದೆ, ದುಬೈಗೆ ಆಗಾಗ ಹೋಗಿ ಬರ್ತಾ ಇದ್ದೆ ಅಂತ. ಮತ್ತೊಂದು ಕಡೆ ಅವ್ರ ತಂದೆ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಏನಂದರೆ, ನನಗೂ ಈಕೆಯ ವ್ಯವಹಾರಕ್ಕೂ ಯಾವುದೇ ಸಂಬಂಧ ಇಲ್ಲ, ಆಕೆ ತನ್ನ ಪತಿ ಜೊತೆಗಿದ್ಲು,